ನೀವು ತುಲಾರಾಶಿಯವರಾಗಿದ್ದು ನಿಮಗೆ ಈಗ ಒಂದು 10-11 ಲಕ್ಷಣಗಳನ್ನು ಹೇಳ್ತೇನೆ. ಇದು ನಿಮಗೇನಾದ್ರು ಅನುಭವಕ್ಕೆ ಬರ್ತಾ ಇದ್ದರೆ, ಹೌದು ನಮಗೂ ಹಿಂಗೆ ಆಗ್ತಾ ಇದೆ, ನಮ್ಮದು ತುಲಾರಾಶಿ ಅಂತ ಏನಾದ್ರು ನೀವು ಹೇಳೋದಾದರೆ, ನಿಮಗೆ ಸಾಮಾನ್ಯವಾಗಿ ಕೃತ್ರಿಮಾಭಿಚಾರಗಳು ಅಂದರೆ ಈ ಮಾಟಮಂತ್ರದ ಸಮಸ್ಯೆಗಳಾಗಿರುವ ಸಾಧ್ಯತೆ ಇರ್ತದೆ ಅಂತ. ಅಥವಾ ಯಾವುದಾದ್ರು ನೆಗೆಟಿವ್ ಎನರ್ಜೀಸ್, ಈಗ ಯಾರೋ ಏನೋ ಮಾಡೇಬೇಕು ಅಂತಲ್ಲ, ನೀವೇ ಎಲ್ಲರೂ ಓಡಾಡಬೇಕಾದ್ರೆ ಅಥವಾ ಹೊರಗಡೆ ಹೋದಾಗ ಎಲ್ಲೋ 3 ವರ್ಷ ಜಾಗ ದಾಟಿದ್ರಿ, ಅಲ್ಲೇನೋ ಒಂದು ಕೆಟ್ಟ ಶಕ್ತಿ ಇತ್ತು, ಅಥವಾ ಯಾವುದೋ ಒಂದು ಮರ ಅಥವಾ ಯಾವುದೋ ಒಂದು ಸ್ಮಶಾನ ಪಕ್ಕ ಹೋಗಿದ್ರಿ, ಅಥವಾ ಮತ್ತೆ ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗಿದ್ರಿ, ಏನೋ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಒಂದು ಕೆಟ್ಟ ಶಕ್ತಿ ನಿಮ್ಮ ಒಟ್ಟಿಗೆ ಬಂದಿದ್ದಿರಬಹುದು, ಅಥವಾ ಯಾರೋ ನಿಮಗೇನಾದ್ರು ಮಾಡಿಸಿದ್ದು ಇರಬಹುದು. ಕೃತ್ರಿಮಾಭಿಚಾರ ಲಕ್ಷಣಗಳು ಅಂತ ಒಂದು 10-12 ಲಕ್ಷಣಗಳನ್ನು ತಿಳಿಸ್ತೇನೆ. ಅದು ಸಾಮಾನ್ಯವಾಗಿ ಕವಡೆ ಹಾಕಿ ಪ್ರಶ್ನೆಶಾಸ್ತ್ರದ ಮುಖಾಂತರವಾಗಿ ತಿಳ್ಕೊಂಡು ಪರಿಹಾರ ಮಾಡಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಜಾಸ್ತಿ ಸಮಸ್ಯೆ ಇದ್ದಾಗ ನನ್ನನ್ನು ಬಂದು ಭೇಟಿ ಮಾಡಿ ಪ್ರಶ್ನೆಶಾಸ್ತ್ರ ಹಾಕ್ಸಿ ನೋಡ್ಕೊಳ್ಳೋರು ಇರ್ತಾರೆ. ಅದಲ್ಲದೆ ನಿಮಗೆ ಅನುಭವಕ್ಕೆ ಬರ್ತಾ ಇದೆ, ಇದಕ್ಕೊಂದು ಸಿಂಪಲ್ ನಾನೇ ಪರಿಹಾರ ಮಾಡ್ಕೊಳ್ತೀನಿ ಅನ್ನೋಂಥವ್ರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಸೊ ತುಲಾರಾಶಿಯ ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರ್ತದೆ ಇದು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಹಾಗೂ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ಮತ್ತೆ ಮಿಸ್ ಆಗೋದ್ರೆ ಕಷ್ಟ. ಅಷ್ಟೇ ಅಲ್ಲ, ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ವಿಚಾರಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನೆಲ್ಲ ಕಮೆಂಟ್ಸ್ನ ಓದ್ತಾ ಇರ್ತೇನೆ, ರಿಪ್ಲೈ ಅಪರೂಪದಲ್ಲಿ ಮಾಡ್ತೇನೆ, ಬಟ್ ಕಮೆಂಟ್ಸ್ ನಾನು ಮಾತ್ರ ಖಂಡಿತವಾಗಿ ಓದ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ತುಲಾರಾಶಿಯವರಾಗಿದ್ದು ನಿಮಗೆ ಊಟದಲ್ಲಿ ಊಟ ಮಾಡ್ಲಿಕ್ಕೆ ಕೂತಿದ್ದೀರಾ, ತಿಂಡಿ ತಿನ್ನಕ್ಕೆ ಕೂತಿದ್ದೀರಾ, ಕೂದಲು ಸಿಗ್ತಾ ಇದ್ರೆ ಅಂತ ಅಪರೂಪದಲ್ಲಿ ನಿಮಗೆ ಕೂದಲು ಸಿಕ್ಬಿಡುತ್ತೆ. ಅದು ಏನು ಅಂತ ಗೊತ್ತಿಲ್ಲ, ಕೂದಲುಗಳು ಸಿಗುತ್ತೆ, ಯಾರಿಗೂ ಸಿಗಲ್ಲ, ನನಗೆ ಮಾತ್ರ ಸಿಗುತ್ತೆ. ಯಾಕೆ ಹಾಗೆ? ನಂಗೆ ಅನುಮಾನ, ನನಗೆ ಯಾಕೆ ಕೂದಲು ಸಿಗ್ತಾ ಇದೆ ಅನ್ನುವ ಅನುಮಾನ ನಿಮಗಿದ್ರೆ. ಅಷ್ಟೇ ಅಲ್ಲ, ಆಕ್ಸಿಡೆಂಟ್ಗಳು, ಅಲ್ಲಿ ಬಿದ್ದರೆ, ಇಲ್ಲಿ ಬಿದ್ದೆ, ಗಾಲ್ ಜಾರ್ ಬಿದ್ದೆ, ಬೈಕ್ ಓಡಿಸ್ಬೇಕಾದ್ರೆ ಬಿದ್ದೆ, ಕಾರಲ್ಲಿ ಆಕ್ಸಿಡೆಂಟ್ ಆಗೋಯ್ತು, ಟಚ್ ಆಗೋಯ್ತು, ಮತ್ತೊಂದು ಆಗೋಯ್ತು, ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅಂತ ಆದರೆ, ಅಥವಾ ತುಂಬ ಭಯ, ಆತಂಕ, ಯಾವಾಗಲೂ ಒಂದು ಭಯ ಇರುತ್ತೆ, ಏನೋ ಸಮಸ್ಯೆ ಆಗುತ್ತೆ, ನೆಗೆಟಿವ್ ಥಾಟ್ಸೇ ಜಾಸ್ತಿ ಬರ್ತಾ ಇರುತ್ತೆ, ಏನೋ ಒಂದು ನೆಗೆಟಿವ್, ಏನೋ ಆಗ್ಬಿಡುತ್ತೆ, ಏನೋ ಹೆದರಿಕೆ ಆಗ್ತಾ ಇದೆ ನನಗೆ ಅಂತ. ಸೊ ಭಯ, ಆತಂಕ ಯಾವಾಗೂ ಇದ್ದರೆ, ಅಥವಾ ನೀವು ತುಲಾರಾಶಿಯವರಾಗಿದ್ದು ಮುಖದಲ್ಲಿ ಕಳೆನೇ ಇಲ್ಲ ಅಂತ, ಒಂಥರ ಮುಖ ಎಲ್ಲ ಡಲ್ ಆಗೋಗಿದೆ, ಏನು ಮಾಡಿದ್ರೂ ಇಲ್ಲ, ಯಾವ ಮೇಕಪ್ ಬಳಸಿದ್ರು ಕೂಡ ಆ ಮುಖದ ಕಾಂತಿ ಸರಿಯಾಗಿ ಬರ್ತಾ ಇಲ್ಲ, ನ್ಯಾಚುರಲ್ ಗ್ಲೋ ಅದು ಬರ್ತಾ ಇಲ್ಲ. ತುಲಾರಾಶಿಯವರು ಬುದ್ಧಿವಂತರು, ಎಲ್ಲರೂ ನಿಮ್ಮತ್ತ ಆಕರ್ಷಿಸುವಂತೆ ಚೆನ್ನಾಗಿ ಮಾತಾಡಿ ಚೆನ್ನಾಗಿರ್ತೀರಿ, ಎಲ್ಲರೂ ಚೆನ್ನಾಗಿ ಇಟ್ಕೊಂಡಿರ್ತೀರಿ, ಬಟ್ ಆ ಮುಖದಲ್ಲಿ ಗ್ಲೋ ಇಲ್ಲ, ಕಣ್ಣು ಕೆಳಗಡೆ ಎಲ್ಲ ಒಂಥರ ಡಾರ್ಕ್ ಸರ್ಕಲ್ಸ್ ಥರ ಆಗಿ ಏನೇನೋ ಒಂಥರ ಆಗೈತೆ, ಏನು ಅಂತ ಗೊತ್ತಾಗ್ತಾ ಇಲ್ಲ, ಒಂಥರ ಪ್ರೇತ ಕಳೆ ಆಗಿಬಿಟ್ಟಿದೆ ನನಗೆ, ಒಂಥರ ನೋಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಕೂಡ ನಿಮ್ಮ ಹತ್ರ, ಏನಪ್ಪ ನಿನ್ನ ಮುಖದಲ್ಲಿ ಕಳೆನೇ ಇಲ್ಲ, ಏನಮ್ಮ ನಿನ್ನ ಮುಖದಲ್ಲಿ ಈ ಥರ ಕಳೆ ಆಗ್ಬಿಟ್ಟಿಲ್ಲಮ್ಮ, ಏನಾಗಿದೆಯಮ್ಮ ನಿನಗೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಅದು ನಿಮಗೆ ಅನುಭವಕ್ಕೆ ಬರ್ತಾ ಇದೆ. ಅಥವಾ ತುಂಬ ಕೆಟ್ಟ ಕನಸುಗಳು, ಮಲ್ಕೊಂಡ್ರೆ ತುಂಬ ಕೆಟ್ಟ ಕನಸುಗಳು, ಎಷ್ಟು ಕನಸುಗಳು ಅಂದರೆ ಮತ್ತೆ ವಾಪಸ್ ಬಂದು ದೇವ್ರ ಮನೇಲಿ ದೀಪ ಹಚ್ಬಿಟ್ಟು ಹಣ್ಣಲ್ಲಿ ಕುಂಕುಮ ಇಟ್ಕೊಂಡು ವಾಪಸ್ ಹೋಗ್ಬಿಟ್ಟು ಮಲ್ಕೋಬೇಕು, ಅಷ್ಟು ಕೆಟ್ಟ ಕನಸುಗಳು ನಿಮಗೆ ಬೀಳ್ತಾ ಇದೆ ಅಂತ ಆದರೆ, ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಕ್ಟ್ರಿಲಾಗಿರ್ಬೋದು, ನೀವು ಬಿಸ್ನೆಸ್ ಮಾಡುವ ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಎಲ್ಲ ಕಡೆ ಸುಖ ಸುಮ್ಮನೆ ಜಗಳ ಆಗ್ತಾ ಇದೆ. ಅಥವಾ ನಿಮಗೆ ತುಂಬ ಸಿಟ್ಟು ಬರ್ತಾ ಇದೆ, ಸಿಟ್ಟಲ್ಲಿ ಏನೋ ಹೇಳ್ತೀರಾ, ಆಮೇಲೆ ನಿಮಗೆ ಅಯ್ಯೋ ನಾನು ಯಾಕೆ ಅಷ್ಟು ಸಿಟ್ಟು ಮಾಡಿದೆ, ನನಗೆ ಗೊತ್ತಾಗ್ತಾ ಇಲ್ವಲ್ಲ, ಸಡನ್ನಾಗಿ ಏನಕ್ಕೆ ಸಿಟ್ಟು ಬಂತು ನನಗೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಸಡನ್ನಾಗಿ ಸಿಟ್ಟು ಮಾಡ್ತಾ ಇದ್ದೀರಾ. ಅಥವಾ ನಿಮ್ಮ ಹತ್ರ ಎಲ್ಲರೂ ಬಂದು ಜಗಳ ಮಾಡ್ತಾ ಇದ್ದಾರೆ, ನಿಮಗೂ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದಷ್ಟು ಸಿಟ್ಟು ಬರ್ತಾ ಇದೆ. ಆಫೀಸಲ್ಲಿ ನಿಮ್ಮ ಜೊತೆ ಕೆಲಸ ಮಾಡ್ತಿರೋಂಥ ನಿಮ್ಮ ಕೊಲೀಗ್ಸ್ ಹತ್ರನೇ ಜಗಳ ಆಗ್ತಾ ಇದೆ, ಅಥವಾ ಅವರು ಜಗಳ ಮಾಡ್ತಾ ಇದ್ದಾರೆ, ನಿಮ್ಮ ಸೀನಿಯರ್ಸ್ ಜಗಳ ಮಾಡ್ತಾರೆ, ನಿಮ್ಮ ಜೂನಿಯರ್ಸ್ ಜಗಳ ಮಾಡ್ತಾ ಇದ್ದಾರೆ, ಮೇಲಧಿಕಾರಿಗಳು ಜಗಳ ಮಾಡ್ತಾ ಇದ್ದಾರೆ, ಅಥವಾ ಕಸ್ಟಮರ್ಸು, ಕ್ಲೈಂಟ್ಸು ಜಗಳ ಮಾಡ್ತಾ ಇದ್ದಾರೆ, ಅಥವಾ ಅವ್ರ ಮೇಲೆ ನೀವೇ ಎಗರಾಡ್ಬಿಡ್ತಾ ಇದ್ದೀರಾ, ಎರ್ಚಾಡ್ಬಿಡ್ತೀರಾ, ಕೂಗಾಡ್ಬಿಡ್ತಾ ಇದ್ದೀರಾ. ಆಮೇಲೆ ಅಯ್ಯೋ ನಾನು ಯಾಕೆ ಹಿಂಗೆ ಮಾಡಿದೆ ಅನ್ನೋವಂಥ ಚಿಂತೆ ನಿಮಗೆ ಕಾಡ್ತಾ ಇದೆ. ನಿಮ್ಮ ಕಂಟ್ರೋಲಲ್ಲಿ ನೀವು ಇಲ್ಲ, ಅಥವಾ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅನ್ನುವಂಥದ್ದು ನಿಮಗೆ ಅನುಭವಕ್ಕೆ ಬರ್ತಾ ಇದೆ, ಅಷ್ಟು ಸಿಟ್ಟು ಬರ್ತಾ ಇದೆ ನಿಮಗೆ. ಆಮೇಲೆ ಅನಾರೋಗ್ಯ, ಅಂದರೆ ಅನಿರೀಕ್ಷಿತ ಅನಾರೋಗ್ಯ ಅಂತ, ಎಷ್ಟು ಡಾಕ್ಟ್ರುಗಳಾದವು, ಎಷ್ಟು ಔಷಧಿ ಆಯಿತು, ಏನು ಮಾಡಿದ್ರು ಇದೊಂದು ಆರೋಗ್ಯ ಬಾಧನೆ ಸರಿಯಾಗಿಲ್ಲ. ಇಂಪಾರ್ಟೆಂಟ್ ಮೀಟಿಂಗು ಅವತ್ತೇ ಏನೋ ಒಂದು ಇಂಪಾರ್ಟೆಂಟ್ ಇದೆ, ಇವತ್ತೇ ಏನೋ ಹುಷಾರಿಲ್ಲ, ಇಂಪಾರ್ಟೆಂಟ್ ಮತ್ತು ಇವತ್ತೇ ಏನೋ ಆರೋಗ್ಯ ಸರಿಯಿಲ್ಲ. ಸೊ ನಿಮಗೆ ಮುಖ್ಯ, ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗಂತೂ ಅನಾರೋಗ್ಯವಾದ ಜಾಸ್ತಿ, ಜಗಳ ಜಾಸ್ತಿ, ಗಲಾಟೆ ಜಾಸ್ತಿ, ಅಮಾವಾಸ್ಯೆ ಹತ್ರ ಬಂದಾಗಂತೂ. ಸೊ ಈ ಥರದ ಅನುಭವಗಳು ಜಾಸ್ತಿ ಆಗ್ತಾ ಇದೆ. ವ್ಯಾಪಾರದಲ್ಲಿ ತುಂಬ ಲಾಸು, ಬೇರೆಯವರೆಲ್ಲ ಬಿಸ್ನೆಸ್ ಮಾಡ್ತಾರೆ, ಹೊರಗೆಲ್ಲ ಲಾಭ ಆಗ್ತಾಯಿದೆ, ಅದೇ ಬಿಸ್ನೆಸ್ಸು, ಅದೇ ಐಟಮ್, ಅದೇ ಎಲ್ಲ ಅದೇ,
ಅವ್ರಿಗೆಲ್ಲ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿದೆ, ನಿಮಗೆ ಮಾತ್ರ ಬಿಸ್ನೆಸ್ ಆಗ್ತಾಯಿದೆ, ನಿಮಗೆ ಮಾತ್ರ ಲಾಸ್ ಆಗ್ತಾ ಇದೆ, ಮೇಲಿಂದ ಮೇಲೆ ಲಾಸ್ ಆಗ್ತಾ ಇದೆ. ಯಾಕೆ ನಿಮಗೆ ಮಾತ್ರ ಲಾಸ್ ಆಗ್ತಾ ಇದೆ? ಸಾಲಗಳು ತೀರ್ಸೋಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಾನೇ ಇಲ್ಲ. ಏನು ಮನೆಯಲ್ಲಿ ಮದುವೆಗೆ ಬೆಳೆದು ಬಂದಂಥ ಮಕ್ಕಳಿದ್ದಾರೆ, ಮನೆಯಲ್ಲಿ ಮದುವೆ ಮಾಡೋಕ್ಕಾಗ್ತಾ ಇಲ್ಲ, ಮಗಳಿಗೂ ಆಗ್ತಾಯಿಲ್ಲ, ಮಗನಿಗೂ ಆಗ್ತಾಯಿಲ್ಲ, ಮನೆಯಲ್ಲಿ ಶುಭ ಕಾರ್ಯನೇ ಆಗ್ತಾ ಇಲ್ಲ. ಒಂದು ಸಿಂಪಲ್ಲಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೆ ಗುರುಗಳೇ, ಅದನ್ನು ಕೂಡ ಮಾಡೋಕ್ಕಾಗ್ತಾಯಿಲ್ಲ ಗುರುಗಳೇ. ಏನು ಅಂತ ಅರ್ಥ ಆಗ್ತಾಯಿಲ್ಲ ನನಗೆ, ಯಾಕೆ ಇಷ್ಟೆಲ್ಲ ಹಿಂಸೆ ಕಷ್ಟ ಏನಿದೆಲ್ಲ ಅಂತಲೇ ಅರ್ಥ ಆಗ್ತಾಯಿಲ್ಲ ಗುರುಗಳೇ ಅನ್ನುವಂತಹ ಕೆಲವಿಷ್ಟು ನಿಮಗೆ ಅನ್ನಿಸ್ತಾ ಇದ್ದರೆ, ನೀವು ತುಲಾರಾಶಿಯವರಾಗಿದ್ದು ಹಾಗೆಲ್ಲ ನಿಮಗೆ ಅನ್ನಿಸ್ತಾ ಇದೆ ಅಂತಾದರೆ ಮನೆಯಲ್ಲಿ ಶುಭ ಕಾರ್ಯಗಳೇ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ, ಅಥವಾ ಅವಘಡಗಳು ಅಂದರೆ ಕುಂಕುಮ ಚೆಲ್ಲೋಯ್ತು, ಅರಿಶಿನ ಚೆಲ್ಲೋಯ್ತು, ಹಾಲು ಚೆಲ್ಲೋಯ್ತು ಮನೆಯಲ್ಲಿ, ಅಥವಾ ಬೆಂಕಿ ಎತ್ಕೊಬಿಡ್ತು, ಬಟ್ಟೆ ಸುಟ್ಟೋಯ್ತು, ಕೂದಲು ಸುಟ್ಟೋಯ್ತು, ಅಥವಾ ಈ ಥರ ಈ ಬೆಂಕಿ ಅವಘಡ ಚಿಕ್ಕ ಪುಟ್ಟ ಇದಾಯಿತು ಮನೆಯಲ್ಲಿ, ಜಾರು ಬಿದ್ದ್ರಿ, ಕಾಲು ಏನೋ ಇದಾಯಿತು, ಸಡನ್ನಾಗಿ ಎಲ್ಲೋ ಇಂಪಾರ್ಟೆಂಟ್ ಇತ್ತು ಅವತ್ತೇ ಕಾಲು ಜಾರು ಬಿದ್ದಿತ್ತು, ಹಿಂದಿನ ಸಲ ಏನೋ ಒಂದಾಗಿ ಒಂದು ವಾರದಿಂದ ಏನೋ ಒಂದು ಸಮಸ್ಯೆ ಆಗಿ ನಿಮಗೆ ಎಲ್ಲೂ ಹೋಗೋಕ್ಕಾಗಲಿಲ್ಲ, ನೀವು ಅಂದ್ಕೊಂಡಲ್ಲಿ ಹೋಗೋಕ್ಕಾಗ್ತಾಯಿಲ್ಲ, ಅಂದ್ಕೊಂಡಿದ್ದು ಮಾಡೋಕ್ಕಾಗ್ತಾ ಇಲ್ಲ, ಬರೇ ಸಮಸ್ಯೆಗಳು, ಹಿನ್ನಡೆ, ದುಃಖ, ಕಷ್ಟ, ಏನೇನೋ ಸಮಸ್ಯೆಗಳಂತಾರೆ, ಏನೂ ಗೊತ್ತಾಗ್ತಾ ಇಲ್ಲ. ಮನೇಲಿ ನೋಡಿದ್ರೆ ಮನೆ ಮುಂದೆ ನಿಮಗೆ ತುಳಸಿ ಗಿಡ, ಏನಂದರೂ ತುಳಸಿ ಗಿಡ ಸತ್ತೋಗ್ತಾ ಇದೆ. ಎಷ್ಟು ತುಳಸಿಗಳು ಚೇಂಜ್ ಮಾಡಿದ್ರಿ, ನೀರು ಹಾಕಿದ್ರಿ, ಔಷಧಿ ಹಾಕಿದ್ರಿ, ಏನೇ ಹಾಕಿದ್ರಿ, ತುಳಸಿ ಮಾತ್ರ ಬರ್ತಾ ಇಲ್ಲ. ಏನಕ್ಕೆ ಹಿಂಗೆ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಆದರೆ ಇದೆಲ್ಲ ಅಥವಾ ಏನೋ ಬೂದಿ ಸಿಕ್ತು, ಏನೋ ಕುಂಕುಮ ಪ್ಯಾಕೆಟ್ ಸಿಕ್ತು, ಮತ್ತೊಂದೇನೋ ಸಿಕ್ತು, ಮನೆ ಮುಂದೆ ಏನೋ ಹಾಕಿ ಹೋಗಿದ್ರು, ಅಥವಾ ಮನೆ ಒಳಗಡೆ ಎಲ್ಲೋ ಸಿಕ್ತು, ಜೇಬಲ್ಲೆಲ್ಲೋ ಸಿಕ್ತು, ನಿಮಗೆ ಗೊತ್ತಿಲ್ಲ ಇದು ಹೆಂಗೆ ಬಂತು ಇಲ್ಲಿ ಅನ್ನುವ ಆಶ್ಚರ್ಯ ಆಗೋಯ್ತು ನಿಮಗೆ. ಸೊ ಈ ಥರ ಎಲ್ಲ ಲಕ್ಷಣಗಳಿದ್ದಾಗ ಕೃತ್ರಿಮಾಭಿಚಾರ, ಮಾಟಮಂತ್ರಗಳ ಲಕ್ಷಣಗಳು, ಅಥವಾ ನೆಗೆಟಿವ್ ಎನರ್ಜೀಸ್ ಏನೋ ಹೊರಗಡೆಯಿಂದ ಬಂದಂಥ ಲಕ್ಷಣಗಳು, ಎಲ್ಲೋ ಆಸ್ಪತ್ರೆ ಮುಂದೆ ಹೋಗಿದ್ದೀರೋ, ಅಥವಾ ಯಾವುದೋ 3 ರಸ್ತೆ ಸೇರೋ ಜಾಗದಲ್ಲಿ ಹೋಗಿದ್ದೀರಾ, ಅಥವಾ ಎಲ್ಲೋ ಒಂದು ಸ್ಮಶಾನದ ಹತ್ರ ಹೋಗಿದ್ದೀರಾ, ಅಥವಾ ಏನೋ ನೆಗೆಟಿವ್ ಆ ಜಾಗ ಸರಿ ಇಲ್ಲ ಅಂತಾರಲ್ಲ, ಸರಿ ಇಲ್ದೋ ಜಾಗಕ್ಕೆ ಹೋಗಿದ್ದೀರಾ, ಏನೋ ಆಗಿದೆ ಅಂಥೇಳಿ. ಈಗ ನಿಮಗೆ ರಕ್ಷಣೆ ಬಹಳ ಮುಖ್ಯ. ನಾನು ನಿಮಗೆ ಹೇಳ್ತೇನೆ, 8 ದಿಕ್ಕುಗಳಿಂದ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಅಷ್ಟದಿಕ್ಪಾಲಕರು ಅಂಥೇಳಿ. ಒಂದೊಂದು ದಿಕ್ಕಿಗೆ ಒಂದೊಂದು ಅಧಿಪತಿಗಳಿದ್ದಾರೆ. ಈಗ ಪೂರ್ವ ದಿಕ್ಕಿಗೆ ಇಂದ್ರ ಅಧಿಪತಿ, ಆಗ್ನೇಯ ಮೂಲೆ ಅಂತ ಹೇಳ್ತಾರಲ್ಲ, ಆಗ್ನೇಯ ದಿಕ್ಕಿಗೆ ಅಗ್ನಿ ಅಧಿಪತಿ, ದಕ್ಷಿಣ ದಿಕ್ಕಿಗೆ ಯಮ ಅಧಿಪತಿ, ನೈಋತ್ಯ ಮೂಲೆಗೆ ನಿರಋತಿ ಅಂತ ಅಧಿಪತಿ, ಪಶ್ಚಿಮ ದಿಕ್ಕಿಗೆ ವರುಣ ಅಧಿಪತಿ, ವಾಯುವ್ಯ ದಿಕ್ಕಿಗೆ ವಾಯು ಅಧಿಪತಿ, ಉತ್ತರ ದಿಕ್ಕಿಗೆ ಸೋಮ ಅಧಿಪತಿ, ಈಶಾನ್ಯ ಮೂಲೆಗೆ ಈಶಾನ ಅಧಿಪತಿ. ಹೀಗೆ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ 8 ದೇವತೆಗಳು 8 ದಿಕ್ಕುಗಳನ್ನು ಕಾಪಾಡ್ತಾ ಇರ್ತಾರೆ. ಸೊ ಈ ವಿಡಿಯೋನಲ್ಲಿ ನಾನು ಆ 8 ದೇವತೆಗಳ 8 ಮಂತ್ರಗಳನ್ನು ತಿಳಿಸಲಿದ್ದೇನೆ. ಪ್ರತಿದಿನ ಬೆಳಗ್ಗೆ ಸಂಜೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಕೈಕಾಲು ತೊಳ್ಕೊಂಡು ಒಂದ್ಸಲ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ಸ್ನಾನ ತಕ್ಷಣ ಫಸ್ಟ್ ಒಂದ್ಸಲ ಕೇಳಿಸ್ಕೊಳ್ತಾರೆ. ನಿಮಗೆ ಆ ರಕ್ಷಣೆ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ 8 ದಿಕ್ಕುಗಳಿಂದಲೂ ಸಿಗಲಿದೆ. ಆಮೇಲೆ ಕೆಲವಿಷ್ಟು ರೂಢಿಗಳನ್ನು ಮಾಡ್ಕೊಳ್ಬೇಕು. ನೀವು ಮನೆ ಹೊರಗಡೆ ಹೋಗಿ ಮನೆಯಿಂದ ಹೊರಗೆ ಹೋದವರು ನೀವು ಮತ್ತೆ ವಾಪಸ್ ಮನೆ ಒಳಗೆ ಬರ್ತಾ ಇದ್ದೀರಾ ಅಂತ ಆದರೆ ಕಡ್ಡಾಯವಾಗಿ ನಿಮಗೆ 3 ದ್ರವ್ಯಗಳು, ಒಣಮೆಣಸು, ಆಮೇಲೆ ಕಪ್ಪು ಸಾಸಿವೆ, ಒಣಮೆಣಸು, ಕಪ್ಪು ಸಾಸಿವೆ ಹಾಗೂ ಬಿಳಿ ಸಾಸಿವೆ. ಒಣಮೆಣಸು, ಕಪ್ಪು ಸಾಸಿವೆ, ಬಿಳಿ ಸಾಸಿವೆ, ಈ 3ನ್ನು ಒಂದೊಂದು ಟೀ ಸ್ಪೂನಷ್ಟು ಕೈಯಲ್ಲಿ ಹಾಕ್ಕೊಂಡು ನಿಮಗೆ ನಿವಾಳಿಸ್ಬಿಟ್ಟು ಎಲ್ಲರೂ ಹೊರಗಡೆ ಹಾಕಬೇಕಲ್ಲ, ಬೆಂಕಿಗೆ ಹಾಕ್ಬೇಕು ಅದನ್ನು. ಆಮೇಲೆ ನೀವು ಮನೆ ಹೊರಗೋದವರು ಒಳಗಡೆ ಬರಬೇಕಾದ್ರೆ ಅಷ್ಟು ಮಾಡ್ಕೊಂಡು ಬಂದಾಗ ನೆಗೆಟಿವ್ ಎನರ್ಜೀಸ್ ಬರಲ್ಲ. ಜೊತೆಗೆ ಮನೆಯಲ್ಲಿ ಯಾವಾಗಲೂ ಸಹ ಮನೆ ಕೈಕಾಲು ತೊಳ್ಕೊಂಡೇ ಮನೆ ಒಳಗೆ ಹೋಗುವ ಪದ್ಧತಿ ಇಟ್ಕೊಳ್ಬೇಕು. ಫಾರ್ ಸಪೋಸ್ ಆಗಲಿಲ್ಲ ಅಂತಂದರೆ ಮನೆ ಒಳಗೆ ಹೋದ್ಮೇಲೆ ಅವರು ಫಸ್ಟ್ ಕೈಕಾಲು ಮುಖ ತೊಳ್ಕೊಳ್ಬೇಕು. ಹಾಗೂ ಒಂದು ಗೋಮೂತ್ರ ಅರ್ಕ ಅಂತ ಸಿಗುತ್ತೆ, ಗಂಜಲ, ನಾಟಿ ಹಸುವಿನ ಗಂಜಲದ್ದು ಅರ್ಕ ಮಾಡ್ತಾರೆ. ಅದು ಯಾವಾಗಲೂ ಹಾಳಾಗಲ್ಲ, ವಾಸನೆ ಬರಲ್ಲ. ಸೊ ಆ ಅರ್ಕವನ್ನು ಯಾವಾಗಲೂ ದೇವ್ರ ಮೇಲೆ ಇಟ್ಕೊಂಡು ಬರಬೇಕು. ಕೈಕಾಲು ಮುಖ ತೊಳ್ಕೊಂಬಂದು ಅದನ್ನು ದಿನ ಚಿಮುಕ್ಸ್ಕೋಬೇಕು. ನೀವು ನಿಮ್ಮ ಮೈ ಮೇಲೆ ಒಂಚೂರು ಚಿಮುಕ್ಸ್ಕೋಬೇಕು. ಸೊ ಮನೆ ಯಾವಾಗಲೂ ಶುದ್ಧವಾಗಿರುತ್ತೆ. ಅದನ್ನು ಒಂಚೂರು ಬಕೆಟ್ ನೀರಿಗೆ ಹಾಕ್ಕೊಂಡು, ಬಕೆಟ್ ನೀರಿಗೆ ಒಂದು ಮುಚ್ಚಳ ಅಷ್ಟು ಹಾಕ್ಕೊಂಡು ಅದನ್ನೇ ಬೆಳಗ್ಗೆ ಸ್ನಾನ ಮಾಡಬೇಕು. ಅದರಿಂದ ನಿಮಗೆ ಶರೀರ ಶುದ್ಧಿ ಅನ್ನುವಂಥದ್ದು ಬಹಳ ಚೆನ್ನಾಗಿರ್ತದೆ. ಸೊ ಅದರಿಂದಾಗಿ ಈ ತರಹ ಕೆಲವಿಷ್ಟು ವಿಚಾರಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕಾಗ್ತದೆ. ಈ ವಿಡಿಯೋ ಎಂಡಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಹೇಳ್ತೇನೆ. ಇದಲ್ಲದೇ ಅತ್ಯದ್ಭುತವಾದ ಪರಿಹಾರ, ಅತ್ಯದ್ಭುತವಾದ ಸನ್ನಿಧಾನ, ಅತ್ಯದ್ಭುತವಾದಂತಹ ಪ್ರಸಾದ, ಅದು ಒಂದು ವಿಶೇಷ ಇದೆ. ತುಲಾರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಅಂದರೆ ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ, 17ನೇ ತಾರೀಕು ಅಮಾವಾಸ್ಯೆ, ಶಿವರಾತ್ರಿ ಮುಗಿದು ಬರುವ ಅಮಾವಾಸ್ಯೆ. ಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನ ನೇಪಾಳ ಜ್ಯೋತಿರ್ಲಿಂಗ ಸ್ವರೂಪಿ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಉಪಾಯವಾಗಿ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ.
ಎಲ್ಲ ಹೋಮಗಳು ಲೈವ್ ಇರುತ್ತೆ. ಅಂದರೆ ನೀವು ನಿಮ್ಮ ಮನೆ, ಆಫೀಸು ಅಥವಾ ನೀವು ಎಲ್ಲಿರ್ತೀರೋ ಇಲ್ಲಿಂದಲೇ ನೇಪಾಳದಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದಾಗಿರಬಹುದು, ನೇಪಾಳದಲ್ಲಿ ಹೋಮ ಆಗ್ತಕ್ಕಂಥದ್ದಾಗಿರಬಹುದು, ನೋಡಿಕೊಳ್ಳಬಹುದಾಗಿರ್ತದೆ. ಅಷ್ಟೊಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏನೇನು ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ, ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ರುದ್ರ ಹೋಮ. ಯಾಕೆಂದರೆ ಶಿವನ ಸನ್ನಿಧಾನ ಜ್ಯೋತಿರ್ಲಿಂಗದ ಸನ್ನಿಧಾನ ಆಗಿರುತ್ತೆ. ಸೊ ಅದರಿಂದಾಗಿ ರುದ್ರ ಹೋಮವನ್ನು ಆದಿಯಲ್ಲಿ ಮಾಡ್ತಾ ಇದ್ದೇವೆ. ರುದ್ರ ಹೋಮ ಮಾಡಿ ಅವತ್ತಿನ ದಿವಸ ಮಹಾಸೂರ್ಯ ಗ್ರಹಣ ಸಹ ಸಂಭವಿಸ್ತಾ ಇದೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಗ್ರಹಣ ಆಚರಣೆ ಇಲ್ಲ, ಯಾಕೆಂದರೆ ಗ್ರಹಣ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವ ಕಾರಣಕ್ಕೆ ಮಹಾಸೂರ್ಯ ಗ್ರಹಣ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ತನಕ ನಿಮಗೇನು ಹೇಳಿದ್ದೀನಲ್ಲ, ಮಾಟಮಂತ್ರಾದಿ ಸಮಸ್ಯೆಗಳು, ಆ ಮಾಟಮಂತ್ರ ದೋಷಗಳಿರಬಹುದು, ಕೃತ್ರಿಮಾಭಿಚಾರ ಮಾಟಮಂತ್ರ ದೋಷಗಳಿರಬಹುದು, ಅಥವಾ ಕೆಟ್ಟ ಶಕ್ತಿಗಳೇನೋ ಬಂದು ಸೇರ್ಕೊಂಡಿರ್ತಕ್ಕಂಥ ಇರಬಹುದು, ದೃಷ್ಟಿ ದೋಷ ಇರಬಹುದು, ಯಾವುದೇ ರೀತಿ ಈ ಥರ ನೆಗೆಟಿವ್ ಎನರ್ಜೀಸ್ ಎಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮವನ್ನು ಅಮಾವಾಸ್ಯೆ ದಿವಸ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ, ನೆನಪಿಟ್ಕೊಳ್ಳಿ, ಅದು ಗುಹೇಶ್ವರಿ ಅಮ್ಮನವರ ಸನ್ನಿಧಾನವೂ ಸಹ ಹೌದು. ಯಾಕೆ ಅಂತಂದರೆ ಅದೊಂದು ಶಕ್ತಿಪೀಠ, ಗುಹೇಶ್ವರಿ ಅಮ್ಮನವರ ಒಂದು ಅಂಗ ಇರತಕ್ಕಂತಹ ಒಂದು ಸನ್ನಿಧಾನ ಅದು. ಈ ಕಡೆ ಜ್ಯೋತಿರ್ಲಿಂಗ, ಈ ಕಡೆ ಅಮ್ಮನವರ ಒಂದು ಸನ್ನಿಧಾನ ಶಕ್ತಿಪೀಠ, ಇನ್ನೊಂದು ಕಡೆ ಜ್ಯೋತಿರ್ಲಿಂಗ. ಈ ಪಾರ್ವತಿ ಪರಮೇಶ್ವರರ ಸನ್ನಿಧಾನದ ಜಾಗದಲ್ಲಿ ನಾವು ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದೇ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಎಂತಹ ಅದ್ಭುತವಾದಂಥ ಅವಕಾಶ. ಇದರ ಜೊತೆಗೆ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ, ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇರುವಂಥದ್ದು. ನೀವು ಗಮನಿಸಬೇಕು, ಇಂದ್ರಾಷ್ಟ ದಿಗ್ಬಂಧನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸಿಕ್ಕ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಇದಕ್ಕಿನ್ನ ಅದ್ಭುತವಾದ ಜಾಗ ಇದೆಯಾ? ಯಾಕೆಂದರೆ ಜ್ಯೋತಿರ್ಲಿಂಗನೂ ಇದೆ, ಶಕ್ತಿಪೀಠ, ಅಮ್ಮನವರ ಶಕ್ತಿಪೀಠ. ಕಾಮಾಖ್ಯ ಹೇಗೆ ಅಮ್ಮನವರ ಶಕ್ತಿಪೀಠವೋ ಅದೇ ರೀತಿಯಲ್ಲಿ ಗುಹೇಶ್ವರಿಯು ಅಮ್ಮನವರ ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಸನ್ನಿಧಾನ, ಅದೇ ರೀತಿಯಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ನೀವು ಪಾರ್ವತಿ ಪರಮೇಶ್ವರ ಸನ್ನಿಧಿಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವೂ ಇರುತ್ತೆ, ರುದ್ರ ಹೋಮವೂ ಇರುತ್ತೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲ ಇರುತ್ತೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ನಾನು ಅಲ್ಲಿಂದಲೇ ಎನರ್ಜೈಸ್ ಮಾಡಿಕೊಂಡು ತರ್ತಾ ಇದ್ದೇನೆ. ಆ ವಿಶೇಷ ಪ್ರಸಾದವನ್ನು ನೀವು ಗಮನಿಸಬೇಕು. ಈ ವಿಶೇಷವಾದಂತಹ ಮಾಲೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದರಲ್ಲಿ ತ್ರಿಶಕ್ತಿ, 3 ಅದ್ಭುತವಾದಂತಹ ಶಕ್ತಿಗಳಿದೆ. ಅದರಲ್ಲಿ ಒಂದು ಜ್ವಾಲಾಮುಖಿ ರತ್ನ, ನಿಮಗೆ ಸ್ಕ್ರೀನ್ ಕಾಣ್ಬೋದು. ಇದು ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಅದು ಹೊರಗಡೆ ಬಂದಾಗ ಅದೊಂದು ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ. ಅದೇ ಜ್ವಾಲಾಮುಖಿ ರತ್ನ ಆಯ್ತಲ್ವಾ? ಆ ಜ್ವಾಲಾಮುಖಿ ರತ್ನ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ, ನಿಮ್ಮೆಲ್ಲರ ಬಹಳಷ್ಟು ನೀವು ಕೇಳಿರ್ತಕ್ಕಂತಹ ಕರುಂಗಾಲಿ. ಇದರಲ್ಲಿ ಜ್ವಾಲಾಮುಖಿ ಜೊತೆಗೆ ಕರುಂಗಾಲಿಯನ್ನು ಸೇರಿಸಿದ್ದೇನೆ. ಅದರ ಜೊತೆಗೆ ಇರತಕ್ಕಂಥದ್ದೇ ವ್ಯಾಘ್ರನೇತ್ರ ರತ್ನ. ವ್ಯಾಘ್ರನೇತ್ರ ರತ್ನ, ಕರುಂಗಾಲಿಯ ಒಂದು ಬೀಡ್, ಅದರ ಜೊತೆಗೆ ಇರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನ. ಈ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಮಾಲೆ ಮಾಡಿಸಿದ್ದೇನೆ. ಅದ್ಭುತವಾಗಿ ಗಟ್ಟಿಯಾಗಿ ಒಂದು ಮಾಲೆಯನ್ನು ಮಾಡಿಸಿದ್ದೇವೆ. ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ 17ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಮಹಾಪ್ರತ್ಯಂಗಿರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇಂದ್ರಾಷ್ಟ ದಿಗ್ಬಂಧನ ಹೋಮ ಹಾಗೂ ವಿಶೇಷವಾಗಿರತಕ್ಕಂತಹ ಗುರು ಶಾಂತಿ ಶನಿ ಶಾಂತಿ ಎಲ್ಲ ಹೋಮಗಳಲ್ಲಿ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಅಲ್ಲಿಂದ ಎನರ್ಜೈಸ್ ಮಾಡಿ ತಂದು ಕೊಡ್ತೇನೆ. ನೋಡಿ ಎಷ್ಟಂತ ಅದ್ಭುತವಾದಂಥದ್ದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಇದನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಲೈವಲ್ಲಿ ನೋಡ್ಕೊಳ್ಬಹುದು. ಸೊ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನೇಪಾಳದಲ್ಲಾಗುವ ಎಲ್ಲ ಹೋಮಗಳನ್ನು ನೀವು ಇಲ್ಲಿಂದಲೇ ಲೈವ್ ಹೋಮಗಳನ್ನು ನೋಡ್ತೀರಾ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾದ ಈ ತ್ರಿಶಕ್ತಿ ಮಾಲೆಯನ್ನು, ವಿಶೇಷವಾದ ರುದ್ರ ತ್ರಿಶಕ್ತಿ ವಿಶೇಷವಾದಂತಹ ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡಿಕೊಂಡು ತಗೊಂಬಂದು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಅದ್ಭುತವಾದಂತಹ ಒಂದು ಮಾಲೆ ಇದು. ಬಟ್ ತುಂಬ ಕಾಸ್ಟ್ಲಿ ಆಗ್ತದೆ. ಅದರಿಂದ ತುಂಬ ಲಿಮಿಟೆಡ್ ಆಗಿ ಮಾಡಿಸಿದ್ದೇವೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತರು ನಾವು ಇದನ್ನು ಕೊಡಲೇಬೇಕು ಅಂತ ಹೇಳಿ ವಿಶೇಷವಾಗಿ ಮಾಡಿಸಿರ್ತಕ್ಕಂಥ, ಇದಕ್ಕೆ ಎಕ್ಸ್ಟ್ರಾ ಏನು ದುಡ್ಡು ತಗೊಳ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವೆಗೆ ಏನಿದೆಯೋ ಅಷ್ಟು ಮಾತ್ರ ತೆಗೆದುಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಈ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ,
ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡಿಕೊಂಡು ಲೈವಲ್ಲಿ ಸಂಕಲ್ಪ ಸೇವೆಗೆ ನಾವು ಲೈವಲ್ಲಿ ಏನು ಸಂಕಲ್ಪ ಮಾಡ್ತೇವೆ ನಿಮ್ಮ ಹೆಸರು ದಯವಿಟ್ಟು ಸಂಕಲ್ಪಕ್ಕೆ ಹೆಸರು ಕೊಟ್ಕೊಳ್ಳಿ, ಕೂಡಲೇ ಕೊಟ್ಕೊಳ್ಳಿ. ಯಾಕೆಂದರೆ ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಇದು, ಯಾಕೆಂದರೆ ತುಂಬ ಕಾಸ್ಟ್ಲಿ ಬೀಳ್ತಾರೆ. ಆದರೆ ನಾನು ತುಂಬ ಜಾಸ್ತಿ ಮಾಡಿಸಿಲ್ಲ, ತುಂಬ ಕಡಿಮೆ ಮಾಡಿಸಿರ್ತಕ್ಕಂಥದ್ದು. ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ನಾನು ಅಲ್ಲಿಂದ ಬಂದ ನಂತರ ಅಂದರೆ 17ನೇ ತಾರೀಕು ನೇಪಾಳದಲ್ಲಿ ಇರ್ತೇನೆ ನಾನು, ಹೋಮ ಆಗುತ್ತೆ. ಆಮೇಲೆ 18ನೇ ತಾರೀಕು ನಮಗೆ ವಾಪಸ್ ಅಲ್ಲಿ ಆ ಹೋಮ ಆಗಿರೋ ಭಸ್ಮ, ಕುಂಕುಮ ಪ್ರಸಾದ, ಈ ಮಾಲೆಗಳೆಲ್ಲ ಅಲ್ಲಿಂದ ತಗೊಂಡು ನಾನು ಮತ್ತೆ ವಾಪಸ್ ಇಲ್ಲಿ ಬರಬೇಕಾಗ್ತದೆ. ಸೊ ಬಂದ ನಂತರ ನಾವು ಇಲ್ಲಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿರ್ತೇವೆ, ಗೊತ್ತಾಯ್ತಲ್ವಾ? ಅಷ್ಟರ ಮೊದಲೇ ನಿಮಗೆ ನಿಮ್ಮ ಎನ್ವೆಲಪ್ ಮೇಲೆ ನಿಮ್ಮ ಹೆಸರು ಬರೆದಿರ್ತಕ್ಕಂಥದ್ದು ನಿಮಗೆ ಕಾಣಿಸಬಹುದಾಗಿರ್ತದೆ, ಅಂದರೆ ನೀವು ನೋಡಬಹುದಾಗಿರ್ತದೆ, ಅದನ್ನು ಕಳಿಸಿರ್ತಾರೆ. ಬಟ್ ಪ್ರಸಾದ ಕಳಿಸಲ್ಲ, ಪ್ರಸಾದ ಅಲ್ಲಿಂದ ಬಂದ ಮೇಲೆ ಕಳಿಸ್ತಕ್ಕಂಥದ್ದಾಗಿರ್ತದೆ. ಸೊ ಭಾಳಷ್ಟು ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಇನ್ನೂ ನೀವು ಅಲ್ಲಿಂದ ಬಂದೇ ಇಲ್ಲ, ಹೋಮ ಆಗಿಲ್ಲ, ಆಗಲೇ ನಮಗೆ ಪ್ರಸಾದ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಥರ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಬೇಗ ನಿಮಗೆ ಕಳಿಸ್ಲಿಕ್ಕೆ ಕವರ್ನ ರೆಡಿ ಮಾಡಿ ನಿಮ್ಮ ಅಡ್ರೆಸ್ ಅದ್ರ ಮೇಲೆ ಬರೆದು ನಿಮ್ಗೆ ಅದ್ರದ್ದು ಫೋಟೋ ಕಳಿಸ್ತಾರೆ. ಯಾಕೆಂದರೆ ಅದ್ರ ಮೇಲೆ ಟ್ರ್ಯಾಕಿಂಗ್ ಐಡಿ ಇರುತ್ತೆ, ಇದರಲ್ಲೇ ನಿಮ್ಮನ್ಗೆ ನಾವು ಪ್ರಸಾದ ಕಳಿಸೋದು ಅನ್ನೋದಕ್ಕೆ ಮಾತ್ರ, ಗೊತ್ತಾಯ್ತಲ್ಲ? ಆಮೇಲೆ ಇನ್ನೂ ಒಂದು ತಪ್ಪು, ಎಲ್ಲರೂ ಏನು ಮಾಡ್ತಾರೆ, ನಮಗೊಂದು ಮಾಲೆ ಬೇಕು, ನಮಗೆ ಪ್ರಸಾದ ಬೇಕು ಅಂತ ನಿಮ್ಮ ಪರ್ಸನಲ್ ಫೋನ್ ನಂಬರ್ಗಳನ್ನೆಲ್ಲ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮಗೆ ಮಾಲೆ ಬೇಕು ಅಂದರೆ, ನಿಮಗೆ ಪ್ರಸಾದ ಬೇಕು ಅಂತಾದರೆ ನಿಮಗೆ ನೀವು ವಾಟ್ಸಪ್ ಮಾಡಿ ವಿನಃ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಪರ್ಸನಲ್ ನಂಬರ್ಗಳು ಹಾಕಬೇಡಿ. ಅದರಿಂದಾಗಿ ಏನಾದರೂ ಯಾರು ಮಿಸ್ಯೂಸ್ ಮಾಡ್ಕೊಂಡು ನಿಮಗೆ ನಷ್ಟ ಆದರೆ ನಾವು ಜವಾಬ್ದಾರರಲ್ಲ. ದಯವಿಟ್ಟು ಕಮೆಂಟ್ ಮಾಡಬೇಡಿ. ನಿಮ್ಮ ನಂಬರನ್ನು ಏನೇ ಇದ್ರೂ ಸಹ ವಾಟ್ಸಪ್ ಮಾಡಿ, ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. 2-3 ನಂಬರ್ಗಳಿದೆ, ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಈಗ ವಿಶೇಷವಾದ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳ ಮಂತ್ರವನ್ನು ಸಹ ನಾನು ನಿಮಗೀಗ ಕೇಳಿಸಲಿದ್ದೇನೆ, ಕೇಳಿಸ್ಕೊಳ್ಳೋದನ್ನು ಸಹ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋನ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಪರಿಹಾರ ಮಂತ್ರಕ್ಕಾಗಿ ಕಮೆಂಟ್ಸ್ನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರಿಹಾರ ಮಂತ್ರ ಸಿಗಲಿದೆ. ನಮಸ್ಕಾರ.